ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಆರ್ಯನ್ ಚೇತನ್ ರಾಜ್. ಇವತ್ತು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಬರೋಣ. ಇವತ್ತಿನ ಡೇಟ್ 11 ಮಾರ್ಚ್ 2025. ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಬನ್ನಿ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ಮಾಡೋದಕ್ಕೂ ಮುಂಚೆ ನಿಮ್ಗೆ ನಿಫ್ಟಿನಲ್ಲಿ ಇವತ್ತು ಟಾಪ್ ಗೇನರ್ಸ್ ಯಾರು ಮತ್ತೆ ಟಾಪ್ ಲೂಸರ್ಸ್ ಯಾರು ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ನ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಟ್ರೆಂಟ್ 4.13% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. BPCL 3.02% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ಸನ್ ಫಾರ್ಮಾ 2.82% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. BEL 2.49% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ICICI ಬ್ಯಾಂಕ್ 2.41% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ಮೊದಲನೇ 5 ಕಂಪನಿಗಳನ್ನ ನಿಮ್ಗೆ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಬನ್ನಿ ಇವತ್ತಿನ ನಿಫ್ಟಿ 50ಯಲ್ಲಿ ಟಾಪ್ ಲೂಸರ್ಸ್ ನ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಫ್ಟಿಯಲ್ಲಿ ಇವತ್ತಿನ ಟಾಪ್ ಲೂಸರ್ಸ್ ಬಂದು ಇಂಡಸ್ಇಂಡ್ ಬ್ಯಾಂಕ್ 27.06% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ಫಿ 2.02% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಬಜಾಜ್ ಫಿನ್ಸರ್ವ್ 1.75% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. M&M 1.66% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಪವರ್ ಗ್ರಿಡ್ 1.53% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ನಿನ್ನೆ ನಾವು ಮಾಡಿದಂತ ಪ್ರೆಡಿಕ್ಷನ್ ಕರೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಡು ಬರೋಣ. ನಿಫ್ಟಿನಲ್ಲಿ ನೋಡಿ, ನಾನು ತಿಳಿಸ್ಕೊಟ್ಟಿದ್ದೆ ಯಾವ ಒಂದು ಲೆವೆಲ್ ಮೇಜರ್ ಸಪೋರ್ಟ್ ಆಗಿರುತ್ತೆ, ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ದು ಅಂತ ತಿಳಿಸ್ಕೊಟ್ಟಿದ್ದೆ. ನಿನ್ನೆ ನಾನು ತಿಳಿಸಿದ್ದೆ 22,300 ನಮ್ಗೆ ಮೇಜರ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಸಪೋರ್ಟ್ ನಂಬರ್ 1 ಅಂತ ನಿನ್ನೆ ತಿಳಿಸ್ಕೊಟ್ಟಿದ್ದೆ, ನೆನಪಿದ್ಯಾ? ಆ ವಿಡಿಯೋ ಅಲ್ಲಿ ಯಾರು ನೋಡಿದ್ರು ಅವ್ರಿಗೆ ಇದು ತಿಳಿಯುತ್ತೆ. ಸಪೋರ್ಟ್ ನಂಬರ್ 1 ಅಂತ ಇದನ್ನ ತಿಳಿಸ್ಕೊಟ್ಟಿದ್ದೆ. ಈ ಲೆವೆಲ್ ನಾನು ಸಪೋರ್ಟ್ ನಂಬರ್ 2 ಅಂತಾನು ಹಾಕಿದ್ದೆ ನೋಡಿ, 22,200 ನ. ಸೊ 22,200 ಲೆವೆಲ್ ನ ಅದು ಟಚ್ ಮಾಡಲಿಲ್ಲ. 22,300 ನ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಿ ಮತ್ತೆ ಅದು ರಿವರ್ಸಲ್ ತಗೋತು. ಎಲ್ಲಿವರೆಗೂ ಅಂತಂದ್ರೆ ಇವತ್ತು 22,541 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಸಪೋರ್ಟ್ ತಗೊಂಡು ಮತ್ತೆ ಅದು ರಿವರ್ಸ್ ಆಯ್ತು. ಎಲ್ಲಿವರೆಗೂ ಇವತ್ತು ಮಾರ್ಕೆಟ್ ಕ್ಲೋಸ್ ಆಯ್ತು ಅಂತಂದ್ರೆ 22,520 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಕರೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಡು ಬರೋಣ. ಸೊ ನಿನ್ನೆ ನಾನು ತಿಳಿಸ್ಕೊಟ್ಟಿದ್ದೆ, ಈ ಲೆವೆಲ್ ನ ಕ್ರಾಸ್ ಮಾಡ್ತು ಅಂತಂದ್ರೆ ನಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಸೊ ಈ ಸಪೋರ್ಟ್ ನ ಕ್ರಾಸ್ ಮಾಡ್ಕೊಂಡು ನೋಡಿ ಈ ಲೆವೆಲ್ ನ ಟಚ್ ಮಾಡಿದೆ. ನಿನ್ನೆ ನಾನು ತಿಳಿಸ್ಕೊಟ್ಟಿದ್ದೆ 47,900 ಅಂತ ಸಪೋರ್ಟ್ ನಂಬರ್ 1 ಅಂತ ತಿಳಿಸ್ಕೊಟ್ಟಿದ್ದೆ. ನೋಡಿ ಆ ಲೆವೆಲ್ ನ ಟಚ್ ಮಾಡಿದೆ. ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ನಾಳೆಯ ಒಂದು ಚಾರ್ಟ್ ಅನಾಲಿಸಿಸ್ ನ ನೋಡ್ಕೊಂಡ್ ಬರೋಣ. ಸೊ ನೆಕ್ಸ್ಟ್ ನಾವು ನಿಫ್ಟಿಯ ಒಂದು ಚಾರ್ಟ್ ಅನಾಲಿಸಿಸ್ ನ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನೋಡಿ, ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಇವತ್ತು ಈ ಲೆವೆಲ್ ನಲ್ಲಿ 22,520 ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ನಮ್ಮ ಒಂದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಅಂತಾನು ತಿಳಿಸ್ಕೊಡ್ತೀನಿ. ಹಾಗೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನಮ್ಮ ಮೇಜರ್ ಸಪೋರ್ಟ್ ಲೆವೆಲ್ಗಳು ಯಾವ್ಯಾವುದು ಅಂತಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾಳೆ ನಮ್ಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಆಗೋದನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು, ಜೆನ್ಯೂನ್ ಬ್ರೇಕ್ಔಟ್ ಆದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಆದ ನಂತರ ನಮ್ಮ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇದಾಗಿರುತ್ತೆ R1. ನೋಡಿ R1 22,624 ಇದು ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಇದಾಗಿರುತ್ತೆ 22,700 ನಮಗೆ ರೆಸಿಸ್ಟೆನ್ಸ್ ನಂಬರ್ 2 ಆಗಿ ವರ್ಕ್ ಆಗುತ್ತೆ. ಇನ್ ಕೇಸ್ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಅಗೈನ್ ನಮ್ಗೆ ಈ ಒಂದು ಬ್ಲೂ ಲೈನ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಇಲ್ಲಿ ಒಂದು ಬ್ರೇಕ್ಔಟ್ ಆದ ನಂತರ, ಜೆನ್ಯೂನ್ ಬ್ರೇಕ್ಔಟ್ ಆದ ನಂತರ ಈ ಲೆವೆಲ್ ನ ನಾವು ಸಪೋರ್ಟ್ ಲೆವೆಲ್ 1 ಆಗಿ ಕನ್ಸಿಡರ್ ಮಾಡಬಹುದು. 22,400 ಲೆವೆಲ್ ನ ಸಪೋರ್ಟ್ ಲೆವೆಲ್ 1 ಅಂತ ನಾವು ಕನ್ಸಿಡರ್ ಮಾಡಬಹುದು. ಸಪೋರ್ಟ್ ನಂಬರ್ 2 ಇದಾಗಿರುತ್ತೆ 22,300 ಸಪೋರ್ಟ್ ನಂಬರ್ 2. ನೆಕ್ಸ್ಟ್ ನಾವು 22,200 ನ ಸಪೋರ್ಟ್ ಲೆವೆಲ್ 3 ಅಂತನೂ ಕನ್ಸಿಡರ್ ಮಾಡಬಹುದು. ಈ ಲೆವೆಲ್ ಗಳನ್ನ ನಾವು ನೋಡ್ಕೊಂಡು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಆನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ನೋಡ್ಕೊಂಡ್ ಬರೋಣ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನೋಡಿ, ನಮ್ಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 47,885 ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ನಾಳೆ ಮಾರ್ಕೆಟ್
ಯಾವ ಕಡೆನಾದ್ರೂ ಓಪನ್ ಆಗಲಿ ನೋಡಿ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬೇಕು ಅಂತಾನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಯಾವ ಒಂದು ಮೇಜರ್ ಸಪೋರ್ಟ್ ಲೆವೆಲ್ಗಳನ್ನ ಟಚ್ ಮಾಡುವ ಸಾಧ್ಯತೆ ಇದೆ ಅಂತಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಒಂದು ಬಾಕ್ಸ್ ಏನಿದೆಯಲ್ಲ ನಾನು ಹಾಕಿದ್ದೀನಲ್ಲ, ಈ ಒಂದು ರೇಂಜ್ ನ ದಾಟಬೇಕಾಗಿರುತ್ತೆ. ಈ ಒಂದು ರೇಂಜ್ ನ ದಾಟಿದ ನಂತರನೇ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬಹುದು. ಏನಕ್ಕೆ ಅಂತಂದ್ರೆ ಈ ಒಂದು ಗ್ಯಾಪ್ ನ ಫಿಲ್ ಮಾಡೋ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ನಾವು ಈ ಬಾಕ್ಸ್ ಅನ್ನ ದಾಟಿದ ನಂತರನೇ, ಪ್ರೀವಿಯಸ್ ಅಲ್ಲಿ ನೋಡಿ ಇಲ್ಲಿ ಒಂದು ಟೈಮ್ ಪಾಸ್ ಝೋನ್ ಆಗಿರುತ್ತೆ. ಈ ಒಂದು ಟೈಮ್ ಪಾಸ್ ಝೋನ್ ನ ದಾಟ್ಕೊಂಡು ಹೊರಗಡೆ ಬಂದ ನಂತರನೇ ನಾವು ಟ್ರೇಡ್ ಮಾಡಬೇಕು. 48,000 ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ 48,200 ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. ರೆಸಿಸ್ಟೆನ್ಸ್ ನಂಬರ್ 2 48,000 ನೋಡಿ, 48,350 ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಅಗೇನ್ ಈ ಬಾಕ್ಸ್ ಅನ್ನ ಕ್ರಾಸ್ ಮಾಡಬೇಕಾಗಿರುತ್ತೆ. ನೋಡಿ, 47,800 ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಮ್ಮ ಸಪೋರ್ಟ್ ಲೆವೆಲ್ 1 ಇದಾಗಿರುತ್ತೆ. 47,688 ರೇಂಜ್ ಅನ್ನ ಟಚ್ ಮಾಡುವ ಎಲ್ಲ ಸಾಧ್ಯತೆನೂ ಇರುತ್ತೆ. ಅಲ್ಲೂ ಕೂಡ ಬ್ರೇಕ್ಔಟ್ ಆದ ನಂತರ ಸಪೋರ್ಟ್ ನಂಬರ್ 2 47,600 ಲೆವೆಲ್ ನಮ್ಮ ಸಪೋರ್ಟ್ ನಂಬರ್ 2 ಆಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ವಿಡಿಯೋದ ವಿಷಯ. ಇವತ್ತು ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಲೆವೆಲ್ ಗಳನ್ನ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇದೇ ರೀತಿಯ ಒಂದು ವಿಡಿಯೋದೊಂದಿಗೆ ನಾಳೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.